ನೀವೇನಾದ್ರೂ ಲೈಕ್ ಸಿಗರೇಟ್ ಸೇತಿದ್ರೆ ಓಕೆ ಸೇದ್ಬೋದಂತ. ಬಟ್ ನನ್ನ ಕ್ವಶನ್ ಏನಂದ್ರೆ ಓಕೆ ಸೇದ್ಬೋದು ಅಂತಲ್ಲ, ಸೇದ್ಬಿಡಿ ಅಂತ ಇದ್ದೀನಿ. ನಾವೇನಾದ್ರೂ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರಾಫಿಟ್ ಅಥವಾ ಲಾಸ್ ಅನ್ನೋದು ಇರುತ್ತೆ. ಅದೇ ನಮ್ಮ ಬಾಡಿಗೆ ಏನಾದ್ರೂ ನಾವು ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಲಾಸ್ ಅನ್ನೋದಿರಲ್ಲ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ಫ್ರೆಂಡನ್ನು ಪರಿಚಯ ಮಾಡ್ಕೊಡ್ತೀನಿ. ಅವ್ರ ಕಡೆ ಹೋಗಿ ಡೈರೆಕ್ಟಾಗಿ ನಾವು ಕೇಳಂಬರ್ರಿ. ಬ್ರೋ, ನನ್ನ ಫ್ರೆಂಡ್ಸು ಜಿಮ್ಮಿಗೆ ಹೋಗ್ತಾರ ಆ್ಯಂಡ್ ಅವ್ರು ಸ್ಮೋಕ್ ಮಾಡ್ತಾರ, ಅವ್ರ ಬಾಡಿ ಬಿಲ್ಡ್ ಮಾಡ್ಬೋದಾ? ಇನ್ನೂ ಒಂದೇನಂದರೆ ಅವ್ರು ನನಗೊಂದು ಹೇಳಿದ್ ಗುರ್ತೈತೆ, ಲೈಕ್ ಸಿಗರೇಟ್ ಸೇದ್ಬೇಕಾದ್ರೆ ವಿಕ್ಸ್ ಹಾಕೊಂಡು ಸೇದ್ರೆ ಕೋಲ್ಡು ಅವೆಲ್ಲ ಬರಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಥಾಟ್ ಏನು? ಬ್ರೋ ಏನು ಹೇಳ್ತೀರಾ ಅದಕ್ಕೆ? ಆದರೆ ಸಿಗರೇಟ್ ಸೇದಿ ಬಾಡಿ ಬಿಲ್ಡ್ ಸ್ವಲ್ಪ ಜನ ಮಾಡ್ತಾರೆ, ಇಲ್ಲ ಅಂತ ಅನ್ನಲ್ಲ. ಬಟ್ ಮಾಡ್ಬೋದು, ಇಲ್ಲ ಲೈಕ್ ನೀವು ಕೇಳಿದ ಕ್ವಶನ್ ಅದು ಮಾಡ್ಬೋದು ಕಂಪಲ್ಸರಿ. ಬಟ್ ಮಾಡಬಾರ್ದು ಅಂತ ನಂದೊಂದು ರೆಕಮೆಂಡೇಷನ್. ಯಾಕಂದರೆ ಮೇನಾಗಿ ಬಂದು ಬಾಡಿ ಬಿಲ್ಡಿಂಗಲ್ಲಿ ನಿಮಗೆ ನ್ಯೂಟ್ರಿಷನ್ಸ್, ಪ್ರೋಟೀನ್ಸ್ ಇದೆಲ್ಲ ಬಂದು ನಿಮ್ಮ ಬ್ಲಡ್ ಫ್ಲೋಯಿಂದನೇ ಪಾಸ್ ಆಗೋದು. ಇಡೀ ನಿಮ್ಮ ಬಾಡಿಗೆ ಬ್ಲಡ್ ಫ್ಲೋಯಿಂದನೇ ಪಾಸ್ ಆಗೋದು. ಸೊ ಸಿಗರೇಟ್ ಸೇದಾಗ ಏನಾಗುತ್ತೆ, ಆ ಬ್ಲಡ್ ಫ್ಲೋನ ಕಟ್ ಮಾಡುತ್ತೆ, ಲೈಕ್ ಸ್ಲೋ ಮಾಡುತ್ತೆ ಆ ಪ್ರೋಸೆಸ್ನೇ. ಸೊ ಅದು ಬಂದು ನಿಮಗೆ ಪ್ರಾಪರ್ ನ್ಯೂಟ್ರಿಷನ್ಸ್ ಮತ್ತು ಪ್ರಾಪರ್ ಪ್ರೋಟೀನ್ಸ್ ಅದೆಲ್ಲ ನಿಮ್ಮ ಬಾಡಿ ಮತ್ತು ನಿಮ್ಮ ಮಸಲ್ಸ್ಗೆ ರೀಚ್ ಆಗೋದಕ್ಕೆ ಲೇಟ್ ಆಗುತ್ತೆ ಮತ್ತು ತಡೆಯುತ್ತೆ ಅದೆಲ್ಲ. ಇನ್ನೊಂದು ಬಂದು ಸ್ಮೋಕಿಂಗಿಂದ ನಿಮ್ಮ ಬರೀ ಬಾಡಿ ಬಿಲ್ಡಿಂಗ್ ಅಂತಲ್ಲ, ನಿಮ್ಮ ಸ್ಕಿನ್ ಕೇರ್ ಅಥವಾ ನಿಮ್ಮ ಸ್ಕಿನ್ನು ಇದೆಲ್ಲ ತುಂಬ ರಿಂಕಲ್ಸ್ ಬೀಳೋದು ಮತ್ತು ಸ್ಕಿನ್ ಡ್ಯಾಮೇಜಸ್ ಆಗೋದು ಇದೆಲ್ಲ ತುಂಬ ಆಗುತ್ತೆ. ಸೊ ಸ್ಮೋಕಿಂಗ್ ನಾಟ್ ರೆಕಮೆಂಡೇಶನ್. ಓಕೆ, ನಾಟ್ ಕೇಳಿರಲ್ಲ ವಿಕ್ಸ್ ಬಂದು ಅದೇನು ಲಾಜಿಕ್ಕೋ ನನಗೂ ಗೊತ್ತಿಲ್ಲ ಬ್ರೋ. ಸಿಗರೇಟ್ ಇದು ಏನಂತಾರೆ, ವಿಕ್ಸ್ ವೇಪರ್ ತೊಗೊಳ್ಳೋದು ಗೊತ್ತು ನನಗೆ, ಈ ಸಿಗರೇಟ್ ವಿಕ್ಸ್ ವೇಪರ್ ನಂಗೆ ಗೊತ್ತಿಲ್ಲ ಬ್ರೋ. ಆ್ಯಂಡ್ ಓಕೆ, ನೀವು ಹೇಳಿದ್ರಿ ನಾಟ್ ರೆಕಮೆಂಡೆಡ್ ಅಂತ. ಓಕೆ, ನಮ್ಮ ಫ್ರೆಂಡ್ಸ್ ಇದ್ದಾರೆ ನೋಡ್ತಾ ಇದ್ರೆ, ಬ್ರೋ ನೋಡಿ ನೀವೇನಾದ್ರೂ ಲೈಕ್ ಸಿಗರೇಟ್ ಸೇತಿದ್ರೆ ಓಕೆ ಸೇದ್ಬೋದಂತ. ಬಟ್ ನನ್ನ ಕ್ವಶನ್ ಏನಂದ್ರೆ ಓಕೆ ಸೇದ್ಬೋದು ಅಂತಲ್ಲ, ಸೇದ್ಬಿಡಿ ಅಂತ ಇದ್ದೀನಿ. ಬಟ್ ನೀವು ಮಾಡ್ತಾ ಇದ್ರೆ ಆದಷ್ಟು ರಿಡ್ಯೂಸ್ ಮಾಡಿ. ಓಕೆ, ಬೇರೆ ಪ್ರೈಸ್ ಬೇರೆ ಜಾಸ್ತಿ ಆಗ್ತಾ ಇದೆ, ಏನಕ್ಕೆ ಲಾಸ್ ಮಾಡ್ಕೊತೀರಾ? ಅದ್ರ ಬದಲು ಮೊಟ್ಟೆ ಮೇಲೆ ಆದ್ರೂ ಇನ್ವೆಸ್ಟ್ ಮಾಡ್ಕೋಬೋದು ನೀವು.